ಒಂದು ಕಾಗೆಯ ಕತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆಮಗಳು ಸುಜಾತವಾಗ. ಬೆಳಗ್ಗೆ ಟೈಮು 6:15 ನೋಡ್ರಿ. ಪೂಜೆ ಅಂತೂ ಜಲ್ದಿ ಮುಗೀತು. ನಿನ್ನೆ ಮೊದಲೇ ಹಾಲಾಗೈತಿ, ಇವತ್ತು ಎರಡನೇ ಹಾಲಿನ ದಿವಸ ಕರಿಗೇಡು ಮಾಡಬೇಕು. ಹಾಗಾಗಿ ಪೂಜೆ ಎಲ್ಲ ಮುಗಿದು ಪಟ್ಟನ ಅಡುಗೆ ಮನೆಗೆ ಬಂದು ಅಡುಗೆ ರೆಡಿ ಆಗುಂತೈತಿ. ಬದ್ನಿಕಾಯಿ ಪಲ್ಯಕ್ಕೂ ಕೂಡ ರೆಡಿ ಆಗಾಕುಂತೈತಿ. ಇವಾಗ ಪಲ್ಯ ನೆಕ್ಸ್ಟು ಪಲ್ಯ ಮಾಡಿ ಮುಗಿಸಿ ಅಕ್ಕಿ ಪಾಯಸ ಮಾಡ್ಬೇಕಲ್ಲ. ಅಕ್ಕಿ ಪಾಯಸ ಒಂದು ಮಾಡಿ ಮುಗಿಸ್ಬಿಟ್ಟು ಕರಿಗೇಡ್ಬಿಂದ ಒಂದು ದೊಡ್ಡ ಕೆಲಸ ನೋಡ್ರಿ. ಬ್ಯಾಳೆ ಹಾಕೋದು ಮತ್ತು ಕಟ್ಟು ಬಸ್ಕೊಳ್ಳೋದು, ಹೂರ್ಣ ಮಾಡೋದು, ಸಿಕ್ಕಾಪಟ್ಟೆ ಕೆಲಸ ಅದೆಲ್ಲ ರೆಡಿ ಮಾಡಿಟ್ಕೊಂಡು ಇವಾಗ ಉಳ್ಳಿ ಏನೋ ಮಾಡಿ ಇಟ್ಕೊಂಡು ಆಮೇಲೆ ಉದ್ಬೇಕು ನೋಡ್ರಿ. ಕರಿಗೇಡಿಗೆ ಎಲೆ ಉದ್ಬೇಕು, ಎಲೆ ಅಂತ ಹೇಳಿ ಕರೀತಾರೆ. ಹಂಗೆ ಸಾಂಬಾರು ಕೂಡ ಮಾಡಿದ್ನಲ್ಲ, ಕಟ್ಟಿನ ಸಾಂಬಾರು. ಹಾಗಾಗಿ ಅದು ಸ್ವಲ್ಪ ಕುದಿ ಹತ್ತಲಿ ಅಂತ ಹೇಳಿ ಗ್ಯಾಸಿನ ಮೇಲೆ ಇಟ್ಟಿದ್ದೆ, ಒಲೆ ಮೇಲೆ ಮಾಡಿದ್ದೆ. ಬಟ್ ಇನ್ನೊಂದು ಸರಿಯಾಗಿ ಕುದಿಸಿದ್ರೆ ಏನಾಗೋದಿಲ್ಲ ಅಂತ ಹೇಳಿ ಇನ್ನೊಂದು ಸರಿ ಬೆಳಗ್ಗೆ ಜಲ್ದಿ ಮಾಡಿದ್ನಲ್ಲ, ಹಾಗಾಗಿ ಇನ್ನೊಂದು ಸರಿ ಕುದಿಸಿದ್ರಾತಪ್ಪ ಅಂತ ಹೇಳಿ ಕುದಿಸಾಕುಂತಿದ್ದೆ. ಇದನ್ನು ಪಟ್ಟನ ಕುದಿಸಿ ಎಲೆ ಉದ್ಬೇಕಲ್ಲ, ಹಾಗಾಗಿ ಎಲೆನೂ ಉದ್ದಿಟ್ಟೆ. ಕರಿಗೇಡ್ಬಿಗೆ ಇವಾಗ ಹೂರ್ಣ ತುಂಬೇಕು ನೋಡ್ರಿ. ಹೂರ್ಣ ತುಂಬೋದು ಒಂದು ದೊಡ್ಡ ರಿಸ್ಕ್ ನೋಡ್ರಿ. ನನಗೂ ಪಕ್ಕ ಅಷ್ಟು ತುಂಬಕ್ಕೆ ಬರಲ್ಲ, ಹಾಗಾಗಿ ವಿಳ್ಯದೆಲೆ ಇಟ್ಕೊಂಡು ನಾನು ಯಾವಾಗಲೂ ಈ ಟೈಪ ತುಂಬ್ತೀನಿ. ಈ ಥರ ವಿಳ್ಯದೆಲೆ ಒಳಗೆ ಕರಿಗೇಡವನ್ನು ತುಂಬಿದ್ರೆ ಭಾಳ ಈಸಿ ಆಕತಿ. ಪಟ್ಟನ ತುಂಬ ಮುಗಿದ್ಬಿಡ್ತಾವೆ ನೋಡ್ರಿ. ಕೈ ಒಳಗೆ ಉದ್ದಿದ್ದು ಎಲೆ ಹಿಡ್ಕೊಂಡು ತುಂಬಕ್ಕೆ ಹೋದ್ರೆ ಅಷ್ಟು ಸರಿನೂ ಅನಿಸಲ್ಲ. ಹಾಗಾಗಿ ಈ ಐಡಿಯಾ ಯಾವಾಗಲೂ ಐತೆ ನೋಡ್ರಿ ನಮಗಂತೂ. ಪ್ರತಿ ಸರಿ ಹಬ್ಬದಾಗ ಕರಿಗೇಡು ಮಾಡಿದಾಗ ಒಂದು ಸರಿ ಇದೇ ಥರನ ತುಂಬ್ತೇನೆ ನಾನು. ವಿಳ್ಯದೆಲೆ ಇಲ್ಲಪ್ಪ ಅಂತಂದ್ರೂ ಹೋಗಿ ಒಂದು ₹2 ವಿಳ್ಯದೆಲೆ ತಂದಾದರೂ ಅಂಗಡಿಗೆ ಹೋಗಿ ತಂದಾದರೂ ತುಂಬ್ತೇನೆ. ಇವಾಗ ಕರಿಗೇಡ್ಬು ರೆಡಿ ಅದು ಎಲ್ಲ ಕರ್ದನಿ. ಲಾಸ್ಟ್ ಒಂದು 3 ಉಳಿದವು. ಇನ್ನು ತೆಗೆದು ನನ್ನ ಮುದ್ದಿನ ಮಕ್ಕಳಿಗೆ ಪುರಿ ಬೇಕಿತ್ತಂತ, ಹಾಗಾಗಿ ಒಂದು ಚೂರು ಮುಂದೆ ಹಿಟ್ಟನ್ನು ಹೆಚ್ಚಿಗೆ ಕಲಸಿದ್ದೆ. ಇವಾಗ ಅವರಿಗೆ ಸಣ್ಣದಾಗಿ ಪುರಿ ಉದ್ಕೊಟ್ರೆ ಕಟ್ಟಿನ ಸಾರೊಳಗೆ ಎತ್ಕೊಂಡು ತಿಂತಾರ್ರಿ. ಅವರಿಗೆ ಚಟ್ನಿ ಅಂದರೆ ಇಷ್ಟನ ಪಡಲ್ಲ ಅವರು. ಕೊಬ್ಬರಿ ಚಟ್ನಿಗೆ ಪುರಿಗೆ ಸಾರು ಇತ್ತಪ್ಪ ಅಂತಂದ್ರೆ ಸಾರೊಳಗೆ ಎತ್ಕೊಂಡು ತಿಂದ್ಬಿಡ್ತಾರೆ. ಹಾಗಾಗಿ ಇಬ್ಬರಿಗೂ ಒಂದು 7-8 ಪುರಿ ಅದು ಪುರಿ ಮಾಡಿ ತೆಗೆದು ನೆಕ್ಸ್ಟು ದೇವರಿಗೆ ನೈವೇದ್ಯ ಮಾಡ್ಬೇಕಲ್ಲ, ಹಾಗಾಗಿ ಹಿತ್ತಲದೊಳಗೆ ಹೋಗಿ ಪಟ್ಟಣ ಹೋಗಿ ಬಾಳೆ ಎಲೆ ಕೊಯ್ಕೊಂಬರ್ಬೇಕು ನೋಡ್ರಿ. ಕೊಯ್ಕೊಂಬಂದು ದೇವರಿಗೆ ನೈವೇದ್ಯಕ್ಕೆ ರೆಡಿ ಮಾಡಬೇಕು. ಅಡುಗೆ ಅಂತೂ ಎಲ್ಲ ಮುಗಿಯೋದು ನೋಡ್ರಿ. ಜಲ್ದಿನೇ ಎದ್ದಿದ್ದೆ. ಟೈಮು 11 ಗಂಟೆ ಅನ್ನೋದ್ರೊಳಗೆ ಎಲ್ಲ ಅಡುಗೆ ಮುಗಿದಿತ್ತು. ಬಟ್ ನಮ್ಮದು ಎಲ್ಲರೂ ರೆಡಿಯಾಗಿ ಹೋಗಿ ಹಾಲು ಎರ್ಕೊಂಬರ್ದ ಭಾಳ ಅಂದ್ರೆ ಭಾಳ ಲೇಟ್ ಆಗಿಬಿಡ್ತೈತಿ. ನಿನ್ನೆ ನಾಗಪ್ಪಗೆ ಹಾಲು ಎರೆದೆ. ಇವತ್ತು ಹೆಂಗಪ್ಪ ನಮ್ಮದು ಅಂತಂದ್ರೆ ತೆಂಗಿನಕಾಯಿ ನೀರು ಎರಿತೇವ್ರಿ. ಹಂಗೆ ಕಾಯಿ ಹೊಡ್ಕೊಂಡು ಆ ನೀರನ್ನು ನಾಗಪ್ಪಗೆ ಎರಿತೇವ್ರಿ. 2ನೇ ದಿವಸ ದೇವರಿಗೆ ನೈವೇದ್ಯ ಎಲ್ಲ ರೆಡಿ ಆಗಿಬಿಟ್ಟತಿ. ಇವಾಗ ದೇವರಿಗೆ ಮನೆಗೆ ಎಲ್ಲ ನೈವೇದ್ಯ ಮಾಡಿ ಹೋಗ್ಬೇಕು ನೋಡ್ರಿ ನಾಗಪ್ಪನ ಹತ್ರ. ಆದ್ರೆ ನಮ್ಮ ಸಿಂಚಿನ ಕಿರಿಕಿರಿನ ಭಾಳ ಅಲ್ಲ, ಹಾಗಾಗಿ ಮಮ್ಮಿ ನಂಗೆ ಹಾಲು ಬೇಕು ಅಂತ ಭಾಳ ತತ್ತಕ್ಕಿ ಜಗಳ ತೆಗೆದು, ಹಾಗಾಗಿ ತಡೆಯುವಾಗ ಕುಡಿಸ್ತೀನಿ ಅಂತ ಹೇಳಿಬಿಟ್ಟು ಸಿಂಚುಗೆ ಹಾಲು ಹಾಕ್ಯಂದು ಅಕ್ಕಿಗೆ ಒಳಗೆ ಕುಡಿಸ್ಬಾರ್ದ್ರಿ. ಹೊರಗೆ ಹೋಗ್ಬೇಕು. ಊಟ ಮಾಡ್ಸೋಕ್ಕಾದ್ರೂ ಹೊರಗೆ ಹೋಗಿ ಕುಂದ್ರಿಸ್ಕೊಂಡು ಊಟ ಮಾಡಿಸ್ಬೇಕು. ಇಲ್ಲಪ್ಪ ಅಂತಂದ್ರೆ ಊಟನೂ ಮಾಡೋದಿಲ್ಲ, ಹಾಲೂ ಕುಡಿಯಲ್ಲ. ಅಕ್ಕಿ ಜಾಸ್ತಿ ಹಾಲು ಕುಡಿತಾಳ್ರಿ. ಅಕ್ಕಿ ಕಪ್ಪ ಆಗೋದಕ್ಕೆ ನಾವು ಬಿಡಿಸೋಕೆ ಟ್ರೈ ಮಾಡ್ತೇವೆ, ಬಟ್ ಅಕ್ಕಿ ಹಾಲು ಕುಡಿಯೋದೇ ಬಿಡ್ವಲ್ಲು. ಈಕಿ ನೋಡ್ರಿ ಇಲ್ಲೇ ಪಂಚಮಿ ಹಬ್ಬದ ಜೋಕಾಲಿ ಆಟ ಆಡ್ಕೊಂತ ಅವ್ರ ಅಜ್ಜಿ ಜೋಡಿ ಮಾತಾಡಕುಂತಿದ್ಲು. ಇಲ್ಲೇ ನಮ್ಮ ಆಕಾಶ ಪ್ರಜ್ಜು ಇಬ್ಬರೂ ಕೂಡ ಮೊಬೈಲ್ ಒಳಗೆ ಬ್ಯುಸಿ ಆಗ್ಯಾರ. ನಮ್ಮ ಸಿಂಚು ದೇವ್ರಿಗೆ ನೈವೇದ್ಯ ಮಾಡಿಲ್ಲ, ಕರಿಗೇಡು ತಿನ್ಬೇಡವ ಅಂತಂದ್ರು. ಇಲ್ಲ ಮಮ್ಮಿ ತಿಂತಾನೆ ಅಂತ ಹೇಳಿ ಇಬ್ಬರು ಕೂಡ ತಿನ್ಕಂತ ಆಟ ಆಡಕುಂತಾರ. ಇವರು ಇನ್ನೂ ಒಂದು ಸ್ವಲ್ಪ ಮಂದಿ ರೆಡಿ ಆಗರದಾರ. ನಮ್ಮ ಲಕ್ಷ್ಮಿ ಅಮ್ಮ ಎಲ್ಲರೂ ರೆಡಿ ಆಗಿ ಬಂದುಬಿಟ್ರಿ. ಇನ್ನೇನು ಬನ್ನಿ ಗಿಡದ ಬಂದೆ. ನಮ್ಮ ಶ್ರೇಯ ಪೂಜೆ ಮಾಡಬೇಕು ಅಂತ ಹೇಳಿಲ್ಲ, ಹಂಗಾಗಿ ತಗೊಳವ ಅಂತ ಹೇಳಿ ಆಕಿಗೆ ಎಲ್ಲದ ಹೇಳ್ಕೊಡಾಕಂತಿದ್ದೆ. ಪೂಜೆ ಮಾಡಾಕಂತಿದ್ದೆ. ನಡುವೆ ಹಿಂಗೆ ಮಾಡಿಡ್ಬೇಕು. ಹಂಗ ಇಡು ಆಡ್ರೆ ಉಲ್ಟಾ ಹಿಡ್ಕಂಡೆ ಕಡೆ ಹಿಡ್ಕಂದ ನೋಡಕ್ಕಿ ಅಂಗಡಿ ಬೇಕು ಯಾವಾಗಲೂ ಕಾಟ ಹಿಂಗಡಿ ಅಂತ ಹೇಳಿ
ಅಂತೂ ಇಂತೂ ನಮ್ಮ ಶ್ರೇಯಾ ಪೂಜೆ ಮಾಡಿ ಹಾಲು ಹಾಕಿದ್ಲು ನಾಗಪ್ಪಗೆ. ಇವಾಗ ನೆಕ್ಸ್ಟು ಬನ್ನಿ ಗಿಡದ ಪೂಜೆ ಮಾಡ್ಬೇಕಲ್ಲ, ಹಾಗಾಗಿ ಮಮ್ಮಿ ನಾನು ಕೂಡ ಮಾಡ್ತೀನಿ ಅಂತ ಹೇಳಿದ್ಲು. ಬೇಡವಾ ನಿಂಗೆ ಇಲ್ಲಿ ಸರಿ ಆಗಲ್ಲ ಅಂತ ಹೇಳಿ ಸಮಾಧಾನ ಮಾಡಿ ಸುಮ್ಮನೆ ಕುಂದ್ರಿಸೇನೆ. ಅದ್ರಾಗ ಅಕ್ಕಿ ನೋಡಿ ನಮ್ಮ ಸಿಂಚು ಮಮ್ಮಿ ನಾನು ಮಾಡ್ತಾನೆ ಅಂತ ಹೇಳಿ ಏನಪ್ಪ ಹುಡ್ರ ಸಲುವಾಗಿ ಅಪ್ಪ ಶಿವ ಶಿವ ಆ ಹಬ್ಬನೂ ಬೇಡ ಏನು ಬೇಡ ಅನ್ಸೋಕತ್ತೆ. ಅಷ್ಟು ತಲೆ ಹಿಡಿಸಿ ಕೈ ಬಿಡ್ತಾರೆ ನೋಡ್ರಿ ಇಬ್ಬರು. ಇವಾಗ ಬನ್ನಿ ಗಿಡದ ಪೂಜೆ ಮುಗೀತು. ಮುಗಿದ್ಮೇಲೆ ಹಳಿಗಂಗವನ್ನ ಪೂಜೆ ಮಾಡ್ಕೊಂಬರ್ಬೇಕಲ್ಲ, ಹಾಗಾಗಿ ಕೆರೆ ಅಂತೂ ಸಿಕ್ಕಾಪಟ್ಟೆ ತುಂಬಿಟ್ಟವು. ಹೋಗಾಕು ಭಯ ಆಗ್ತೈತಿ. ಇಲ್ಲೇ ಬನ್ನಿ ಗಿಡದಿದ್ರಿಗೆ ಬೋರ್ ನೀರು ಬಿಟ್ಟಿದ್ರಲ್ಲ ಹೊಲಕ್ಕೆ ಬಿಟ್ಟಿದ್ರು ಅಡ್ಕೆ ತೋಟಕ್ಕೆ, ಹಾಗಾಗಿ ಇಲ್ಲೇ ಮಾಡಿದ್ರೆ ಚೆನ್ನಾಗತಿ ಅಂತ ಹೇಳಿಬಿಟ್ಟು ಈ ವರ್ಷ ಏನು ನಾವು ಕೆರೆಗೆ ಹೋಗಕ್ಕೆ ಹೋಗಲಿಲ್ಲ, ಇಲ್ಲೇ ಮಾಡಿದ್ರಾತು ಅಂತ ಹೇಳಿಬಿಟ್ಟು ಅಕ್ಕನೂ ಕೂಡ ಮಾಡಿದ್ಮೇಲೆ ನೀನು ಮಾಡಬಾರ್ವ ಅಂತ ಹೇಳಿ ಕರೆದ್ಲು. ನಾನು ಇವಾಗ ಹಳಿಗಂಗವನ್ನ ಪೂಜೆ ಮಾಡಕ್ಕೆ ಹೊಂಟೇವಿ. ನಮ್ಮ ಲಕ್ಷ್ಮಿ ನೋಡ್ರಿಪ್ಪ ನಮ್ಮನೆ ಮಾಡ್ತಾಳ ಅಂತಂದ್ರೆ ಏನೋ ಒಂಥರ ಖುಷಿಯಾಗಿಬಿಟ್ಟೈತಿ ರೀ. ನೀರು ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟೈತಿ. ಅದ್ರಾಗ ನಾನು ಮಾಡ್ತಾನೆ ಅಂದ್ಲು. ನೀನೇನು ಮಾಡೋದು ಬೇಡ ಸುಮ್ಮನೆ ಇರ್ಕ ಅಂತ ಹೇಳಿ ಅಲ್ಲಿ ನಿಲ್ಸೇನಿ. ಅಕ್ಕಿ ಒಂಥರ ನೀರು ಆಡಕ್ಕೆ ಹೊಂಟಾಳಲ್ಲ ಖುಷಿಯಾಗ್ಬಿಟ್ಟೈತಿ. ಅದ್ರಾಗ ದೇವರಿಗೆ ಹಳಿಗಂಗವ್ಗೆ ಹೋಗಿ ಕೆರೆ ಒಳಗೆ ನೈವೇದ್ಯನ ಬಿಟ್ಟು ಬರ್ಬೇಕು. ಹಾಗಾಗಿ ಆಕೆ ಅಲ್ಲೇ ನಿಂತು ಬಿಟ್ಟಿದ್ಲಲ್ಲ, ಮುಂದಕ್ಕೆ ಹೋಗಿ ಬಿಡ್ಬೇಕಿತ್ತು ಅಂತ ಆಕೆ ಬೇಡವಾ ನೀರು ಭಾಳ ಸ್ಪೀಡ್ ಅದಾವು ಮತ್ತು ಬೇರೆ ಊರಿಂದ ನಮ್ಮ ಊರ ಕೆರೆಗೆ ನೀರು ಬಿಟ್ಟಾರೆ, ಹಾಗಾಗಿ ಭಾಳ ಸ್ಪೀಡ್ ಐತಲ್ಲಿ ಮುಂದೆ ನೀರಿಂದು. ಹಂಗಾಗಿ ಬೇಡ ಅಂತ ಹೇಳಿ ಇಲ್ಲೇ ನಿಲ್ಲಿಸಿ ಬಿಡಿಸಿದ್ವಿ. ಅದಕ್ಕೆ ಸಿಟ್ಟಾಗಿ ಇಲ್ಲ ನಾ ಅಲ್ಲೇ ಹೋಗ್ಬೇಕಿತ್ತು ಅಂತ ಹೇಳಿದ್ಲೆ. ಪೂಜೆನೂ ಅಲ್ಲೇ ಏನೂ ಅಲ್ಲೇ ಅಂತ ಹೇಳ್ಬಿಟ್ಟು ಹೋದ್ಲು. ನಾನಂತರೂ ಇವಾಗ ಪೂಜೆ ಮಾಡಾಕಂತೀನಿ. ಇದು ಭಾಳ ಚಂದ ರೀ, ಕೆರೆಗೆ ಹೋಗಿ ಮಾಡ್ಕೊಂಬಂದ್ರೆ ಹಳಿಗಂಗವ್ವನ ಪೂಜೆ ಇದು. ಬಟ್ ಏನು ಮಾಡ್ಬೇಕ್ರಿ, ಅಲ್ಲೇ ನೋಡಿದ್ರೆ ಭಾಳ ಅಂದ್ರೆ ಭಾಳ ಕೆರೆ ತುಂಬಿದ್ದಕ್ಕೆ ನಮಗೆ ಹುಡ್ರನ್ನ ಕರ್ಕೊಂಡು ಹೋಗಾಕು ಭಯ ಅನ್ನಿಸ್ತು, ಹೋಗಲಿಲ್ಲ. ಇಲ್ಲೇ ಮಾಡಿ ಕಾಗಿಗಳ ಸಾಮ್ರಾಜ್ಯವೇ ಸೇರಿಕೊಂಡಿದೆ ಇಲ್ಲಿ. ಅದು ಅಲ್ಲೇ ಕಲ್ಲಿದು ಹಳಿಗಂಗವ್ವನ ಪೂಜೆ ಅಂತೂ ಮುಗೀತು. ಇವಾಗ ನೈವೇದ್ಯನ ಹೋಗಿ ಬಿಟ್ಟು ಬರ್ಬೇಕಲ್ಲ, ಹಾಗಾಗಿ ಕೆರೆಗೆ ಹೋಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಮುಂದೆನ ಹೋಗಿ ಬಿಡಾಕಂತ ಹೋದೆ. ಬಟ್ ಭಾಳ ಸ್ಪೀಡ್ ಇತ್ತು ನೀರು ಬರೋದಲ್ಲೇ. ಅದ್ರೊಳಗೂ ಏನೇನೋ ಧೈರ್ಯ ಮಾಡ್ಕೊಂಡು ಹೋದ್ವಿ. ಅದು ದಾರಿ ಭಾಳ ಸೀರಿಕೈತಿ, ಹಂಗಂಗೆ ದೇವ್ರು ನೆನೆಸ್ಕೊಂತ ಹೋದ್ವಿ. ಇವಾಗ ಪೂಜೆನೂ ಮುಗೀತು, ಹಾಲನ್ನು ಕೂಡ ಹಾಕಿದ್ವಿ ದೇವರಿಗೆ. ನಮ್ಮ ಸಿಂಚು ನೋಡ್ರಿ ಮಮ್ಮಿ ನಾವು ಇಲ್ಲೇ ಕೂತ್ಕೊಂತೀನಿ ಅಂತ ಹೇಳಿದ್ಲು. ಬೇಡವ ಬಾ ಅಂತ ಹೇಳಿಬಿಟ್ಟು ಹೋದ್ವಿ. ಮಳೆ ಭಾಳ ಆಗಿತ್ತು ರೀ, ಮಳೆ ಹನಿ ಬರಾಕುಂತಿತ್ತು. ನನ್ನ ಮಕ್ಕಳು ಬಟ್ಟೆ ಎಲ್ಲ ಹಾಕಿದ್ರು ಅಮ್ಮರು ಹೊರಗೆ, ಹಾಗಾಗಿ ನಮ್ಮಮ್ಮ ಹಂಗೆ ಓಡ್ತಾರೆ ನೋಡ್ರಿ ಬಟ್ಟೆ ತಗೊಂಬರಕ್ಕೆ. ನಮ್ಮ ಸಿಂಚುಂದು ಜಗಳ ರೀ ಇಲ್ಲೇ. ಊಟ ಮಾಡು ಅಂತಂದ್ರೆ ಊಟ ಮಾಡೋಕೆ ಒಲ್ಲೆ ಅಂತ ಹೇಳಿ ಇವಾಗ ನಾವೆಲ್ಲರೂ ಊಟ ಮಾಡ್ಬೇಕಲ್ಲ, ಮುಗೀತು. ಊಟದ ಟೈಮ್ನು ಕೂಡ ಆಗೈತಿ. ಪ್ರಜ್ಜು ಅನುಷಾ ಊರಿಗೆ ಹೋಗ್ಬೇಕಲ್ಲ, ಅವರಿಗೆ ಭಾಳ ಟೈಮ್ ಆಗ್ಬಿಡ್ತೈತಿ, ಹುಬ್ಳಿಗೆ ಹೋಗ್ಬೇಕು ಮತ್ತವರು. ಹಾಗಾಗಿ ಪಟನ ಅವರಿಗೆ ಇವಾಗ ನಾನು ಊಟಕ್ಕೆ ಹಚ್ಕೊಡ್ಬೇಕು. ಅವರು ಇಲ್ಲ ಆಂಟಿ ನಾ ತಡೆದು ಉಣ್ತಾನೆ ಅಂತ. ಅವರು ನಮ್ಮ ಶ್ರೇಯನ್ನೊಂದು ಜಗಳ ಐತ್ರಿ, ಆ ಜಗಳನ ತೀರಿಸ್ಬೇಕಿತ್ತು. ನಾವು ಯಾಂಥ ಜಗಳಪ್ಪ ಅಂತಂದ್ರೆ ಬನ್ನಿ ಗಿಡದ ಪೂಜೆ ಮಾಡ್ಬೇಕಿತ್ತಂತಕಿ, ಹಾಗಾಗಿ ನಾ ಮಾಡಿಬಿಟ್ಟೆ. ಅದಕ್ಕೆ ಸಿಟ್ಟಾಗಿ ಬಂದು ಕುಂತಾಳ. ಊಟ ಒಲ್ಲೆ ಏನು ಒಲ್ಲೆ, ನಾ ಮನೆ ಬಿಟ್ಟು ಹೋಗ್ತಾನೆ ಅಂತ ಹೇಳಿದ್ಲು. ಮನೆ ಬಿಟ್ಟು ಎಲ್ಲಿ ಹೋಗಲ್ರಿ ಆಕೆ, ಹೋಗಿ ಅವ್ರ ದೊಡ್ಡಮ್ಮರ ಮನೆ ಒಳಗೆ ಹೋಗಿ ಕುತ್ಕೊಂತಾಳ. ಅನುಷ್ಯಾಗ ಪ್ರಜ್ಜಿಗೆ ಇವಾಗ ಊಟಕ್ಕೆ ಹಚ್ಕೊಟ್ಟನಿ, ಊಟ ಮಾಡಾಕಂತಾರ. ನಮ್ಮ ಸಿಂಚು ಕರಿಗೇಡು ತಿನ್ನಕ್ಕೆ ಕುಂತಾಳ. ಪ್ರಜ್ಜುನು ಕೂಡ ಇಲ್ಲೇ ಊಟ ಮಾಡಾಕುಂತಾನ. ಇವರು ಶ್ರೇಯಾ ಮತ್ತು ಸಿಂಚು. ಶ್ರೇಯಾನ್ ಸಿಟ್ಟಂತ್ರ ಕಡಿಮೆ ಆಯ್ತು, ಇಬ್ಬರನ್ನ ಕರ್ಕೊಂಡು ಹೊರಗೆ ಕುಂತಿದ್ದೆ ನಾನು. ಊಟ ಎಲ್ಲ ಮುಗೀತು. ಹಂಗೆ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಂಗೆ ಹೊಸ್ದಾಗಿ ಇರಲ್ಲ ವಿತ್ ಹರಿಪ್ರಿಯಾ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ಹೊಸ ವಿಡಿಯೋದ ಮೂಲಕ ಸಿಗ್ತಾನೆ. ನಮ್ಮ ಸಿಂಚು ಶ್ರೇಯಾ ಹಂಗೆ ಜಗಳ ಮಾಡ್ಕೊಂತಾನೆ ಬರ್ತಾಳೆ ನೋಡ್ರಿ, ಒಟ್ಟು ಸುಮ್ಮನಿರಲ್ಲ.